ದಾವಣಗೆರೆಯ ದಣಿ ರಾಜಕೀಯ ಧುರೀಣ 95 ವರ್ಷದ ಹಿರಿಯ ದಾವಣಗೆರೆಯ ಶಾಮನೂರು ಶಿವಶಂಕರಪ್ಪನವರ ನಿಧನದ ಹಿನ್ನೆಲೆ ಇವರ ಅಂತ್ಯಕ್ರಿಯೆಗೆ ಸಂಪೂರ್ಣ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ. ದಾವಣಗೆರೆಯ ಕಲ್ಲೇಶ್ವರ ಮಿಲ್ನಲ್ಲಿ ಅವರ ಅಂತ್ಯಕ್ರಿಯೆಯನ್ನು ನಡೆಸಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ. ನೀವು ದೃಶ್ಯಗಳು ನೋಡ್ಬೋದು ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಳ್ತೀವಿ ಅಂತೀವಿ. ಏನೋ ದೃಶ್ಯವನ್ನು ತೋರಿಸ್ತೀವಿ. ಇದೇ ಸ್ಥಳದಲ್ಲಿ ನಾಳೆ ಶಾಮನೂರು ಶಿವಶಂಕರಪ್ಪನವರ ಅಂತ್ಯಕ್ರಿಯೆ ನಡೆಯಲಿದೆ. ವೀರಶೈವ ಲಿಂಗಾಯತ ಸಮಾಜದ ಕ್ರಿಯೆಯಂತೆ ಅವರ ಪದ್ಧತಿ ಇದೆ, ಆ ಪದ್ಧತಿಯಂತೆ ಅಂತ್ಯಕ್ರಿಯೆ ನಡೆಯುತ್ತೆ. ಅವರ ಪಕ್ಕದಲ್ಲಿ ಅವರ ಧರ್ಮಪತ್ನಿ, ನೀವೇನು ದೃಶ್ಯದಲ್ಲಿ ನೋಡ್ತೀವಿ, ಅವರ ಧರ್ಮಪತ್ನಿ ಪಾರ್ವತಮ್ಮನವರ ಇದು ಸಮಾಧಿ. ಇದು ಧರ್ಮಪತ್ನಿಯ ಸಮಾಧಿಯ ಪಕ್ಕದಲ್ಲೇ ಶಾಮನೂರು ಶಿವಶಂಕರಪ್ಪನವರ ಸಮಾಧಿಗೆ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. JCB ಬಂದಿದೆ, ಜೊತೆಗೆ ಎಲ್ಲ ಅವರ ಅಭಿಮಾನಿಗಳು ಬಂದು ಈಗ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ. ನೀವೇನು ದೃಶ್ಯದಲ್ಲಿ ನೋಡ್ತೀರಿ, ಇದೇ ಸ್ಥಳದಲ್ಲಿ ಶಾಮನೂರು ಶಿವಶಂಕರಪ್ಪನವರ ಅಂತ್ಯಕ್ರಿಯೆ ಆಗುವಂಥದ್ದು. ವೀರಶೈವ ಲಿಂಗಾಯತ ಸಮಾಜದ ಒಂದು ಪದ್ಧತಿ ಏನಿದೆ, ಆ ಪದ್ಧತಿಯಂತೆ ನಾಳೆ ಸಂಜೆ ವೇಳೆಗೆ ಅಂತ್ಯಕ್ರಿಯೆ ಆಗುವ ಸಾಧ್ಯತೆ ಇದೆ. ಸಾಕಷ್ಟು ಜನ ಗಣ್ಯರು ಕೂಡ ಇದೇ ಕಲ್ಲೇಶ್ವರ ಮಿಲ್ ಇದೆ, ಕಲ್ಲೇಶ್ವರ ಮಿಲ್ಲಲ್ಲಿ ಬಂದು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆ ಇರುವಂಥದ್ದು. ಅವರು ಹಿಂದೆ ಕೂಡ ಹೇಳಿದ್ರು, ಏನು ಶಾಮನೂರು ಶಿವಶಂಕರಪ್ಪನವರ ಪತ್ನಿ, ಧರ್ಮಪತ್ನಿಯನ್ನು ಪಾರ್ವತಮ್ಮನವರಿದ್ದರು, ಅವರ ಸಮಾಧಿಯ ಪಕ್ಕದಲ್ಲೇ ತಂದೆಯ ಸಮಾಧಿಯನ್ನು ಮಾಡಬೇಕು ಅಂತೇಳಿ ಅವರ ಪುತ್ರಿಯರು ಎಲ್ಲರೂ ಕೂಡ ಅಂದ್ಕೊಂಡಿರೋ ಕಾರಣದಿಂದ ಕಲ್ಲೇಶ್ವರ ಮಿಲ್ ಏನಿದೆ, ಹಳೆ ದಾವಣಗೆರೆ ಕಲ್ಲೇಶ್ವರ ಮಿಲ್ ಪಕ್ಕದಲ್ಲಿ ಈಗ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಬಂದು ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ. ಏನು ಫ್ಲೇವರ್ಸನ್ನು ಏನಾಗಿದೆ, ಆ ಫ್ಲೇವರ್ಸನ್ನು ತೆಗೆದುಬಿಟ್ಟು ಇಲ್ಲಿ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ. ನಾಳೆ ಸಂಜೆಗೆ ಇಲ್ಲಿ ಎಲ್ಲ ಗಣ್ಯರು ಮತ್ತು ವಿವಿಧ ಸಮಾಜದ ವಿವಿಧ ಮುಖಂಡರುಗಳು ಮತ್ತು ಮಠಾಧೀಶರುಗಳು, ರಾಜ್ಯದ ನಾನಾ ಭಾಗದ ಮಠಾಧೀಶರುಗಳಿಗೆ ಮಾತ್ರ ಅವಕಾಶವನ್ನು ಕೊಡುವಂಥ ಸಾಧ್ಯತೆ ಇದೆ. ಯಾಕಂದರೆ ಇದು ತುಂಬ ಸಣ್ಣ ಕಂಜೆಸ್ಟೆಡ್ ಏರಿಯಾ ಇರೋ ಕಾರಣದಿಂದ ಎಲ್ಲ ಸಾರ್ವಜನಿಕರಿಗೂ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಕೊಡುವಂಥದ್ದು ಬಹಳ ಕಷ್ಟ ಇದೆ. ರಾಜ್ಯದ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಸೇರಿದಂತೆ ಸಚಿವ ಸಂಪುಟದ ಸಾಕಷ್ಟು ಸಚಿವರು, ಮಾಜಿ ಶಾಸಕರು, ಅಖಿಲ ಭಾರತ ವೀರಶೈವ ಮಹಾಸಭಾದ ಮುಖಂಡರುಗಳು, ರಾಜ್ಯದ ನಾನಾ ಭಾಗದ ಸ್ವಾಮೀಜಿಗಳು, ವೀರಶೈವ ಲಿಂಗಾಯತ ಸಮಾಜದ ಸ್ವಾಮೀಜಿಗಳು ಕೂಡ ಭಾಗಿಯಾಗೋದ್ರಿಂದ ಕೇವಲ ಗಣ್ಯರಿಗೆ ಮತ್ತು ಆಪ್ತರಿಗೆ ಮಾತ್ರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಕೊಡುವಂಥ ಸಾಧ್ಯತೆ ಇದೆ. ಯಾಕಂದರೆ ಇಲ್ಲಿ ಲಕ್ಷಾಂತರ ಜನ ಅಭಿಮಾನಿಗಳಿರೋ ಕಾರಣದಿಂದ ಅವರನ್ನು ಅಷ್ಟು ಜನ ಕೂಡ ಕಲ್ಲೇಶ್ವರ ಮಿಲ್ಲಲ್ಲಿ ಈ ಅಂತ್ಯಕ್ರಿಯೆ ನಡೆಯುವಂಥ ಸ್ಥಳದಲ್ಲಿ ಬಿಟ್ಕೊಳ್ಳೋಕ್ಕೆ ಆಗೋದಿಲ್ಲ. ಹಾಗಾಗಿ ಕೇವಲ ಆಪ್ತ ವಲಯ ಅಂತ ಏನಿರುತ್ತೆ, ಕುಟುಂಬಸ್ಥರು, ಆಪ್ತ ವಲಯ ಮತ್ತು ರಾಜಕಾರಣಿಗಳಿರ್ತಾರೆ, ಮಾಜಿ ಸಚಿವರು ಇರ್ತಾರೆ, ಅವರನ್ನು ಮಾತ್ರ ಇಲ್ಲಿ ಅವಕಾಶ ಮಾಡಿಕೊಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಳ್ತಾರೆ. ನೀವೇನು ದೃಶ್ಯಗಳು ನೋಡ್ತಿದ್ದೀವಿ, ಇದು ದಾವಣಗೆರೆಯ ಹಳೆ ಭಾಗದಲ್ಲಿರುವಂತಹ ಕಲ್ಲೇಶ್ವರ ಮಿಲ್ನಲ್ಲಿ ಈ ಅಂತ್ಯಕ್ರಿಯೆಯನ್ನು ಪಾರ್ವತಮ್ಮನವರ ಸಮಾಧಿಯ ಪಕ್ಕದಲ್ಲೇ ಶಾಮನೂರು ಶಿವಶಂಕರಪ್ಪನವರು ಅಂದರೆ ದಂಪತಿಗಳನ್ನು ಇಬ್ಬರು ಕೂಡ ಅಕ್ಕಪಕ್ಕದಲ್ಲೇ ಅಂತ್ಯಕ್ರಿಯೆ ಮಾಡಬೇಕು ಅಂತೇಳಿ ಈಗಾಗಲೇ ಅವರ ಪುತ್ರಿಯರು ಮತ್ತು ಕುಟುಂಬಸ್ಥರು ನಿರ್ಧಾರ ಮಾಡೋದ್ರಿಂದ ಈ ಸ್ಥಳದಲ್ಲಿ ಅಂತ್ಯಕ್ರಿಯೆ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ಹನುಮಂತರಾವ್ ಜೊತೆ ಯಶವಂತ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.